ಹಾಯ್ ಹಲೋ ನಮಸ್ಕಾರ. ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವೀಕ್ಲಿ ಇಂಟ್ರೆಸ್ಟ್ ಅಂದರೆ ವಾರದ ಬಡ್ಡಿ ಲೆಕ್ಕಾಚಾರನ ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ನಾನೊಂದು ಲೇಔಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂತ. ಅದೇ ಥರ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್, ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ. ಓಕೆ, ಈಗ ವಾರದ ಬಡ್ಡಿ ಲೆಕ್ಕಾಚಾರ ಈಗ ಕಂಡಿದೆ ಅಂತ ತಿಳ್ಕೊಳ್ಳೋಣ. ನಾನು ಉದಾಹರಣೆಗೆ 10,000 ಬಡ್ಡಿ 10,000 ಸಾಲ ತೊಗೊಂಡಿದ್ದೀನಿ. ಬಡ್ಡಿ 18%, ಅವಧಿ 50 ವಾರ. ಇದೆಲ್ಲ ಕಂಡುಹಿಡಿಯಬೇಕಂದ್ರೆ ಎಲ್ಲರಿಗೂ ನಿಮಗೆ ತಿಳಿದಿರೋ ಹಾಗೆ ಫಾರ್ಮುಲಾ ಇದೆ, ಅದು PTR/100. ಇದೇ ಫಾರ್ಮುಲಾದಲ್ಲಿ ನಾವು ಬಡ್ಡಿ ಲೆಕ್ಕಾಚಾರನ ಕಂಡುಹಿಡಿಯೋದು. ನಿಮಗೆ ಗೊತ್ತಿದ್ದಂಗೆ ಪಿ ಅಂದರೆ ಗೊತ್ತಿದೆ, ಅಸಲು ಅಂದರೆ ಸಾಲದ ಮೊತ್ತ, ಪ್ರಿನ್ಸಿಪಲ್ ಅಂತ, ಅದನ್ನು 10,000 ತಗೊಂಡಿರ್ತೀವಿ. ಓಕೆ, ಟಿ ಅಂದರೆ ಟೈಮ್ ಅಂದರೆ ಅವಧಿ 50 ವಾರ. ಆರ್ ಅಂದರೆ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ 18%. ಓಕೆ, ನಾನು ಇಲ್ಲಿ 10,000 ಸಾಲ ತಗೊಂಡಿದ್ದೀನಿ. 10,000 ಸಾಲ ತಗೊಂಡು ಬಡ್ಡಿ ಕಂಡಿದ್ದಾನ. ಅದರಲ್ಲಿ ಟಿಕೋಲ್ಸ್ ಇಲ್ಲಿ 10,000 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 10,000 ಇಂಟು 18% ಭಾಗಿಸು ಎಷ್ಟರಲ್ಲಿ 100 ಇಂಟು ವಾರ ಅಲ್ವಾ, ಒಂದು ವಾರಕ್ಕೆ 7 ದಿನ, ಸರಿ ಅಲ್ವಾ? ಭಾಗಿಸು ಇಷ್ಟಕ್ಕೆ ವರ್ಷಕ್ಕೆ ಎಷ್ಟು ದಿನ? 365 ದಿನ. 365 ಎಷ್ಟು ಬಂತು? 35 ರೂಪಾಯಿ ಬಂತು. ಈಗ ನಾವೇನು ಮಾಡಬೇಕು? ವಾರದ ಪಾವತಿ ಕಂತು 218 ರೂಪಾಯಿ. ಆ 218 ರೂಪಾಯಿ ಹೆಂಗೆ ಕಂಡುಹಿಡಿಯೋದು ಅಂತಲೇ ಹೇಳ್ತೀನಿ. ಇಲ್ಲಿ ನಾವೇನು ಮಾಡಬೇಕು? 218 ರೂಪಾಯಲ್ಲಿ 35 ರೂಪಾಯಿನ ಕಳಿಬೇಕು. 35 ರೂಪಾಯಿನ ಕಳೆದಾಗ ನಮಗೆ ಆ ವಾರದ ನಿಜವಾದ ಅಸಲು ಬರುತ್ತೆ. ಎಷ್ಟು? 218 ರೂಪಾಯಲ್ಲಿ 35 ರೂಪಾಯಿ ಕಳೆದ್ರೆ 183 ರೂಪಾಯಿ ಬಂತು. 183 ರೂಪಾಯಿನ ನಾವು 10,000ದಲ್ಲಿ 183 ರೂಪಾಯಿನ ಕಳಿಬೇಕು. ಅಲ್ಲಿಗೆ ಬಾಕಿ ಸಾಲ ಎಷ್ಟಾಯಿತು? 9,817 ರೂಪಾಯಿ ಆಯಿತು. ಮತ್ತು ಅದೇ ಥರ ಬಿಕಾಸ್ ಈ ಸತಿ ನಾವು ಇಲ್ಲಿ ಏನು ಮಾಡಬೇಕಂದ್ರೆ 10,000ನ ಹಾಕೋಣೋದಲ್ಲ, ಇಲ್ಲಿ ನಾವು ಹಾಕಬೇಕಾಗಿದ್ದು, ಇಲ್ಲಿ ನಾವು ಆಲ್ರೆಡಿ ಕಳ್ಕೊಂಡು ನಮಗೆ 9,817 ರೂಪಾಯಿ ಅದನ್ನ ತಗೋಬೇಕು. ಇಂಟು ಹೇಳಿದಾಗೆ 18% ಭಾಗಿಸು ಯಾವುದರಲ್ಲಿ? ಎಷ್ಟರಲ್ಲಿ? 100ರಲ್ಲಿ, 100 ರೂಪಾಯಲ್ಲಿ ಇಂಟು ಅಂದರೆ ಹೇಳಿದ್ಮೇಲೆ ವಾರಕ್ಕೆ 7 ದಿನ ಭಾಗಿಸು 365. ಅದೇ ಥರ ಮತ್ತೆ ವಾರದ ಕಂತು, ವಾರದ ಪಾವತಿ ಎಷ್ಟು? 218 ರೂಪಾಯಿ ಪಾವತಿ ಮಾಡಿದ್ವಿ. ಅದನ್ನು 34 ರೂಪಾಯಲ್ಲಿ ಮೈನಸ್ ಮಾಡಿದ್ರೆ 184 ರೂಪಾಯಿ ಬಂತು. ಅದೇ ಥರ ಇಲ್ಲಿ ನಾವಿಲ್ಲಿ 10,000ನ ಕಳೆಯಲ್ಲ, ಹಿಂದಿನ ವಾರದ ಸಾಲದ ಬಾಕಿ ಇರುತ್ತಲ್ಲ ಅದರಲ್ಲಿ ಪ್ರಸ್ತುತ ಅಸಲನ್ನು ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 9,632. ಮತ್ತು ಅಗೇನ್ ಬಿಕಾಸ್ ಇಲ್ಲಿ 9,000 ತೊಗೊಳೋಲ್ಲ, 9,632 ತೊಗೊಳೋದು, 10,000 ತೊಗೊಳೋದಲ್ಲ. ಇಂಟು 18% ಭಾಗಿಸು 100 ಇಂಟು ಎಷ್ಟರಲ್ಲಿ? 7 ಅಂದರೆ ವಾರಕ್ಕೆ 7 ದಿನ ಅಲ್ವಾ, ಭಾಗಿಸು ವರ್ಷಕ್ಕೆ 365 ದಿನ ಅಲ್ವಾ, 365 ದಿನ. ಅದೇ ಥರ 218 ರೂಪಾಯಲ್ಲಿ ಎಷ್ಟು ಅಮೌಂಟು? 33 ರೂಪಾಯಿನ ಕಳಿಬೇಕು. ಎಷ್ಟು ಬಂತು? 185 ರೂಪಾಯಿ ಬಂತು. ಬಿಕಾಸ್ ಎಷ್ಟಲ್ಲಿ? ಹಿಂದಿನ ವಾರದ ಬಾಕಿ ಸಾಲ ಇರುತ್ತಲ್ಲ ಅದರಲ್ಲಿ ಈ ವಾರದ ಅಸಲನ್ನು ಕಳಿಬೇಕು 185 ರೂಪಾಯಿ. ಅವಾಗ ಎಷ್ಟು ಬರುತ್ತೆ ನಮಗೆ? 9,448 ರೂಪಾಯಿ ಬಂತು. ಅದೇ ಥರ ನಾನಿಲ್ಲಿ 50 ವಾರದ್ದು ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈಗ ನಾವು ನಮಗೆ ಬಡ್ಡಿ ಲೆಕ್ಕಾಚಾರ ಗೊತ್ತಾಗ್ತದೆ.
ಈಗ ವಾರದ ಪಾವತಿ ಹೇಗೆ ಕಂಡಿದ್ವಿ ಅಂದರೆ ಸಿಂಪಲ್. ಎಷ್ಟಲ್ಲಿ 10,000 ಸಾಲದ ಮೊತ್ತ, ಬಡ್ಡಿ ಎಷ್ಟು 900 ರೂಪಾಯಿ. ಎರಡನ್ನು ಪ್ಲಸ್ ಮಾಡಿದ್ರೆ 10,000 ಪ್ಲಸ್ 900 10,900 ಬಂತು. 10,900ರಲ್ಲಿ ಭಾಗಿಸು ನಾವು ಎಷ್ಟು ವಾರ ತಗೊತಾ ಇದ್ದೀವಿ ಅದರ ಮೇಲೆ ಭಾಗಿಸು 50 ಮಾಡಿದಾಗ ನಮಗೆ ವಾರದ ಪಾವತಿ ಮೊತ್ತ ಬರುತ್ತೆ. ಇಷ್ಟೇ ಸಿಂಪಲ್, ಎಷ್ಟು ಈಸಿ ಇದೆ ಅಲ್ಲ. ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗೋ ಥರ ನಾನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಅಕಸ್ಮಾತ್ ಅರ್ಥ ಆದರೆ ಒಂದು ಲೈಕ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.